ಓಕೆ ಗೈಸ್, ನಿಮಗೆ ಫುಲ್ ಅನ್ಲಾಕ್ಡ್ ಅಪ್ಲಿಕೇಶನ್ಸ್ ಅಂದರೆ ಇವಾಗ ಪ್ರೀಮಿಯಂ ಅಪ್ಲಿಕೇಶನ್ಸ್ ಎಲ್ಲ ಇರುತ್ತಲ್ವ, ಅದನ್ನು ಅನ್ಲಾಕ್ಡ್ ಅಪ್ಲಿಕೇಶನ್ ಹೇಗೆ ಡೌನ್ಲೋಡ್ ಮಾಡ್ಕೋತಾರೆ. ತುಂಬ ಜನದ ಹತ್ರ ಇರುತ್ತೆ, ಎಲ್ಲ ಪೇಯ್ಡ್ ಅಪ್ಲಿಕೇಶನ್ಸ್ ಇರುತ್ತೆ. ಅಂದರೆ ಕಾಸು ಕೊಟ್ಟು ಬೈ ಮಾಡಬೇಕು, ಇನ್ನೂ ಎಕ್ಸ್ಟ್ರಾ ಅಡಿಷ್ನಲ್ ಫೀಚರ್ಸ್ ಬೇಕಾದರೆ. ಆದರೆ ಈ ಥರ ಡೌನ್ಲೋಡ್ ಮಾಡಿದ್ರೆ ನೀವು ಆಟೋಮೆಟಿಕ್ಕಾಗಿ ನೀವು ಫ್ರೀಯಾಗಿ ಡೌನ್ಲೋಡ್ ಮಾಡ್ಬೋದು. ಎಷ್ಟೊಂದು ಜನ ಮಾಡ್ತಾರೆ ಈ ಕೆಲಸ. ನನ್ನ ಹತ್ರನೂ ಒಂದು ಸ್ವಲ್ಪ ಅಪ್ಲಿಕೇಶನ್ಸ್ಗಳಿದೆ, ಆದರೆ ಅದನ್ನೆಲ್ಲ ಇವಾಗ ಯಾರೂ ಇದು ಮಾಡೋಂಗಿಲ್ಲ, ತೋರ್ಸೋಂಗಿಲ್ಲ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಅಂತ. ಆದರೆ ಅದು ಒಂಥರ ಲಾಸ್ ಆಗುತ್ತೆ. ಅಂದರೆ ನಮ್ಮ ಕಡೆಯಿಂದ ಲಾಸ್ ಆಗೋಲ್ಲ, ನಮ್ಮ ಕಡೆಯಿಂದ ಏನೂ ಆಗೋಲ್ಲ. ಆದರೆ ನಾವು ಮಾಡ್ತಾಯಿದ್ದೀವಿ ಅಂತ ಗೊತ್ತಾದರೆ ಅದು ಒಂಥರ ಇಲ್ಲೀಗಲ್ ಥರ ಆಗುತ್ತೆ. ಆದರೆ ಈ ವಿಡಿಯೋ ನಿಮ್ಗೆ ಮಾಡ್ತಾ ಇರೋದು ಯಾಕಂದರೆ ಎಜುಕೇಷನಲ್ ಪರ್ಪಸ್ಗೋಸ್ಕರ ಅಷ್ಟೇ. ಅಂದರೆ ನಿಮಗೂ ಈ ಥರ ಗೊತ್ತಿರಲಿ ಅನ್ನೋ ಒಂದು ಪರ್ಪಸ್ಗೋಸ್ಕರ ಇಷ್ಟೊಂದು ಜನ ಯೂಸ್ ಮಾಡ್ತಾಯಿದ್ದಾರೆ. ಆದರೆ ರಿಯಲ್ಲಾಗೆ ಆ್ಯಪ್ಸು ಇವಾಗ ಒಂದು ರಿಯಲ್ ಆ್ಯಪ್ ಅಂದರೆ ಇವಾಗ ನೋಡಿ, ಪಿಕ್ಸಾರ್ಟ್ ಒಂದು ರಿಯಲ್ ಅಂದರೆ ಒಬ್ಬರು ಓನರು ಕೈಯಲ್ಲಿ ಅದು ಫುಲ್ಲು ಇರುತ್ತೆ. ಅಂದರೆ ಒಂದು ಕ್ರಿಯೇಟರ್ ಯಾರು ಆ್ಯಪ್ನ ಕ್ರಿಯೇಟ್ ಮಾಡಿದ್ರು ಅವರು ಅಡಿಷ್ನಲ್ ಫೀಚರ್ಸ್ನ ಕೊಡೋಲ್ಲ. ಇವಾಗ ಅಡಿಷ್ನಲ್ ಫೀಚರ್ಸ್ ಯಾರು ಕೊಡ್ತಾರೆ ಅಂದರೆ ನಿಮಗೆ ಇದೇ ಥರ ಆ್ಯಪಲ್ಲಿ ಈ ಆ್ಯಪ್ನ ಸ್ವಲ್ಪ ಕನ್ವರ್ಟ್ ಮಾಡಿ ಬೇರೆ ಥರ ಫೀಚರ್ಸ್ನೆಲ್ಲ ಆ್ಯಡ್ ಮಾಡಿ, ಏನೇನು ಕ್ರ್ಯಾಕ್ ವರ್ಷನಲ್ಲಿ ಫೀಚರ್ಸ್ ಇರುತ್ತೋ ಆ ಫೀಚರ್ಸ್ನೆಲ್ಲ ಆ್ಯಡ್ ಮಾಡಿ ಇದು ಆ್ಯಪ್ ಒಳಗೆ ಆ್ಯಡ್ ಮಾಡಿ ನಿಮಗೆ ಫ್ರೀಯಾಗಿ ಕೊಡ್ತಾರಲ್ಲ. ಅದೆಲ್ಲ ಹೇಗೆ ಸಿಗುತ್ತೆ ಅಂದರೆ ನಿಮಗೆ ವೆಬ್ಸೈಟ್ಸ್ ಮುಖಾಂತರ ಸಿಗುತ್ತೆ. ವೆಬ್ಸೈಟ್ಸ್ ಅಂದರೆ ಇವಾಗ ಗೂಗಲ್ ಕ್ರೋಮ್ಗೆ ಹೋಗ್ತೀರಾ, ಪಿಕ್ಸಾರ್ಟ್ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡೆದ್ರೆ ಪಿಕ್ಸಾರ್ಟ್ ಸಿಗುತ್ತೆ. ಇನ್ಶಾರ್ಟ್ ಫುಲ್ ಅನ್ಲಾಕ್ಡ್ ವರ್ಷನ್ ಅಂತ ಹೊಡೆದ್ರೆ ಇನ್ಶಾರ್ಟ್ ಸಿಗುತ್ತೆ. ಮತ್ತು ಕೈನ್ ಮಾಸ್ಟರ್ ಫುಲ್ ಅನ್ಲಾಕ್ಡ್ ಅಪ್ಡೇಟೆಡ್ ವರ್ಷನ್ ಅಂತ ಹೊಡೆದ್ರೂ ಸಿಗುತ್ತೆ, ಫುಲ್ ಅನ್ಲಾಕ್ಡ್ ಅಂತ ಹೊಡೆದ್ರೂ ಸಿಗುತ್ತೆ. ಎಲ್ಲ ನಿಮಗೆ ಕ್ರೋಮ್ ಬ್ರೌಸರಲ್ಲಿ ಹೋಗಿ ಟೈಪ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಮುಖಾಂತರ ಸಿಗುತ್ತೆ ಥಿಂಗ್ಸ್ ಅಷ್ಟೇ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೋಬೋದು. ಮತ್ತು ಲೈಟ್ ರೂಮ್ ಯಾವುದೇ ಒಂದು ಆ್ಯಪ್ ಆಗಲಿ, ಆದರೆ ಗೇಮ್ಸ್ಗಳನ್ನೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಗೇಮ್ಸ್ಗಳನ್ನ ಮಾಡಿದ್ರೆ ನಿಮ್ಮ ಫೋನ್ಗೆ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ಒಂದೊಂದು ಆ್ಯಪ್ಸ್. ಆದರೆ ಬೇರೆಯವ್ರಿಗೆಲ್ಲ ಇದೇ ಥರ ಹೇಳ್ಕೊಡ್ಬೇಡಿ. ತೊಗೊಳ್ಳೋರಿದ್ರೆ ತೊಗೋಬೋದು, ಯಾಕಂದರೆ ಒಂದಲ್ಲ ಒಂದು ಟೈಮಲ್ಲಿ ಪ್ರಾಬ್ಲಮ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆದರೆ ಇದು ಯಾರಿಗೂ ಹೇಳಕ್ಕೆ ಹೋಗ್ಬಾರ್ದು, ಏನೂ ಆಗಲ್ಲ ಒಂದು ಟೈಮಲ್ಲಿ. ಆದರೆ ಇವಾಗ ಪರ್ಚೇಸ್ ಮಾಡಬೇಕಾಗಿರೋದು ಫ್ರೀಯಾಗಿ ಯೂಸ್ ಮಾಡ್ತಾಯಿದ್ದೀವಿ ಅಂದರೆ ಆ ಕಡೆಯಿಂದ ಇದ್ದು ಅಂದರೆ ವಿಡಿಯೋ ಯಾರಿಗೂ ಹೋಗಬಾರ್ದು. ನಿಮಗೆ ಮಾತ್ರ ಗೊತ್ತಿರಲಿ, ಒಂದು ಎಜುಕೇಷನ್ ಪರ್ಪಸ್ಸಿಂದ ನಿಮಗೆ ಗೊತ್ತಿರಲಿ ಅಂತ ನಾನು ಈ ವಿಡಿಯೋ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.